ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ತಂದೆಯ ಮನಸ್ಸು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಸತ್ಯ ವೇದದ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಬ್ಬ ತಂದೆಗೆ 2 ಮಕ್ಕಳು ಇದ್ದರು. ಅವರಲ್ಲಿ ಕಿರಿಯ ಮಗನು ಆಸ್ತಿಯಲ್ಲಿ ತನ್ನ ಭಾಗವನ್ನು ಬೇರ್ಪಡಿಸಿಕೊಂಡು ಹೋಗಿ ತನ್ನ ಇಷ್ಟದಂತೆ ಜೀವಿಸಿದನು. ಒಂದು ನಿರ್ದಿಷ್ಟವಾದ ದಿನದಲ್ಲಿ ಎಲ್ಲವನ್ನ ಖರ್ಚು ಮಾಡಿ ಬಿಟ್ಟು ತಿನ್ನಲು ಕೂಡ ಏನು ಮಾರ್ಗವಿಲ್ಲದೆ ಹಂದಿಗಳು ತಿನ್ನುವ ಆಹಾರವು ಕೂಡ ಸಿಗದೆ ಇರುವ ಪರಿಸ್ಥಿತಿಯಲ್ಲಿ ಅವನಿಗೆ ಬುದ್ಧಿ ಬಂತಂತೆ. ಅವನು ಮಾನಸಾಂತರ ಹೊಂದಿದನ. ತನ್ನ ತಂದೆಯ ಬಳಿಗೆ ಹೋಗ್ತಾನೆ ಎಂಬುದಾಗಿ ತಂದೆಯ ಬಳಿಯಲ್ಲಿ ಬರುವಾಗ ತಂದೆಯು ಅವನಿಗಾಗಿ ಕಾಯುತ್ತಾ ಇದ್ದ. ತಂದೆಯು ಅವನ ನೋಡಿದ ತಕ್ಷಣವಾಗಿ ತಬ್ಬಿಕೊಂಡು ಹೋಗಿ ಸಂತೋಷ ಪಟ್ಟು ಸ್ತೋತ್ರ ಅವನಿಗಾಗಿ ಒಂದು ದೊಡ್ಡ ಔತಣ ಕೂಟವನ್ನು ಸ್ತೋತ್ರ ನೆರವೇರಿಸಿದ. ಆದರೆ ಈ ಸುದ್ದಿ ಅವನ ಸಹೋದರನಿಗೆ ಅದು ತಿಳಿಸಲ್ಪಟ್ಟಾಗ, ನನ್ನ ತಂದೆ ನಾನಿರುವಾಗ ನನಗೆ ಯಾವ ಔತಣವನ್ನು ಮಾಡಿಸಲಿಲ್ಲ, ಈ ಕೆಟ್ಟು ಹೋದ ಮಗನಿಗಾಗಿ ಔತಣವನ್ನು ಮಾಡಿಸಿದ್ದಾನೆಂಬುದಾಗಿ ತಂದೆ ಮೇಲೂ ತನ್ನ ಸಹೋದರನ ಮೇಲೂ ಸಹ ಅವನು ಕೋಪಗೊಂಡ. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಪ್ರಪಂಚವು ಒಬ್ಬರ ತಪ್ಪುಗಳಿಗಾಗಿ ದಂಡನೆ ಕೊಡಲು ಯಾವಾಗಲೂ ಎದುರು ನೋಡುತ್ತಾ ಇದೆ. ಆದರೆ ಇವತ್ತು ಅನೇಕ ಜನರಿಗೆ ತಂದೆಯ ಮನಸ್ಸಿಲ್ಲ. ಪಾಪ ಮಾಡಿ ಮಾನಸಾಂತರ ಹೊಂದಿ ಸ್ತೋತ್ರ ಅವನು ತಿರುಗಿ ದೇವರ ಬಳಿಗೆ ಬರುವಾಗ ಕೆಲವು ಹಿರಿಯ ಆ ಸಹೋದರನ ಹಾಗೆ ಇನ್ನು ಆ ವೈಮನಸ್ಸಿನಿಂದ ಇವರು ಯಾಕೆ ಮನ ತಿರುಗಿದ್ದಾರೆ, ತಿರುಗಿ ಯಾಕೆ ಇವರು ಚರ್ಚಿಗೆ ಬಂದಿದ್ದಾರೆ, ಇವರು ಹಿಂಜರಿದು ಹೋದರೆ ಒಳ್ಳೆಯದೆಂಬುದಾಗಿ ಹೇಳುವವರು ಕೆಲವರು ಇರುತ್ತಾರೆ. ತಂದೆಯ ಮನಸ್ಸು ಅವರಿಗೆ ಇರುವುದಿಲ್ಲ. ಆದರೆ ಪ್ರತಿಯೊಬ್ಬ ಕ್ರೈಸ್ತನಿಗೂ ಪ್ರತಿಯೊಬ್ಬ ದೇವ ಮಕ್ಕಳಿಗೂ ಸ್ತೋತ್ರ ತಂದೆಯ ಮನಸ್ಸಿರಬೇಕು. ಹೇಗೆ ಅವನು ತಿರುಗಿ ಬಂದಾಗ ತಂದೆ ಸೇರಿಸಿಕೊಂಡನೋ, ಹೇಗೆ ತಂದೆ ಆ ಮಗನನ್ನು ಪ್ರೀತಿಸಿದನೋ, ಅದೇ ವಿಧವಾದಂಥ ಅನುಭವ ನಮ್ಮ ಜೀವಿತದಲ್ಲಿ ಸಹ ಇರಬೇಕು. ಒಂದು ನಡೆದ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಹೊಸ ಕಾರನ್ನು ತಂದು ನಿಲ್ಲಿಸಿ ಬಿಟ್ಟು ಅಪ್ಪ ಕೋಣೆಯೊಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದ್ದರು. ಹಿರಿಯ ಮಗ ಕಾರನ್ನು ಸುತ್ತಿ ನೋಡುತ್ತಿರುವಾಗ ಅವನ 4 ವರ್ಷದ ತಮ್ಮ ಚಿಕ್ಕ ಕಲ್ಲನ್ನು ತೆಗೆದುಕೊಂಡು ಕಾರಿನ ಡೋರ್ ಪಕ್ಕದಲ್ಲಿ ಒಂದು ಗೀಚು ಹಾಕಿಬಿಟ್ಟನು. ಇದನ್ನು ನೋಡಿದಂಥ ಹಿರಿಯ ಮಗ ಕೋಪದಲ್ಲಿ ಪಕ್ಕದಲ್ಲಿದ್ದಂಥ ಒಂದು ಕಂಬಿಯನ್ನು ತೆಗೆದುಕೊಂಡು ತನ್ನ ತಮ್ಮನ ಕೈ ಬೆರಳಿಗೆ ಬಲವಾಗಿ ಹೊಡೆದನು. ಅಳುವಿನ ಶಬ್ದವನ್ನು ಕೇಳಿ ಅಪ್ಪ ಹೊರಗೆ ಬಂದು ವೇಗವಾಗಿ ನೋಡ್ತಾರೆ. ಆ ಬೆರಳು ಸ್ತೋತ್ರ ಭಯಂಕರ ಗಾಯವಾಗಿದೆ, ರಕ್ತ ಸುರಿಯುತ್ತಾ ಇದೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆದರೆ ಬೆರಳುಗಳು ಸರಿಯಾಗಲು ಇನ್ನೂ ಕೆಲವು ತಿಂಗಳುಗಳು ಬೇಕಾಗುತ್ತದೆ ಎಂಬುದಾಗಿ ವೈದ್ಯರು ಹೇಳಿಬಿಟ್ಟರು. ಆಗ ಆ ಅಪ್ಪ ಆ ಹಿರಿಯ ಮಗನನ್ನು ನೋಡಿ, ಕಾರಿಗೆ ಬಿದ್ದ ಗೆರೆಗಳಿಗಾಗಿ ನಿನ್ನ ತಮ್ಮನ ಕೈ ಬೆರಳುಗಳನ್ನು ಗಾಯ ಮಾಡಿಬಿಟ್ಟೆಯಲ್ಲ, ನಿನ್ನ ತಮ್ಮನ ಕೈ ಬೆರಳುಗಳು ಆ ಕಾರಿಗಿಂತ ಮುಖ್ಯನಾ ಎಂಬುದಾಗಿ ಕೇಳಿದರು. ಹಿರಿಯ ಮಗನು ಮಾತನಾಡಲಾರದೆ ಅವನು ಮಾಡಿದ ಆ ತಪ್ಪಿನ ನಿಮಿತ್ತವಾಗಿ ಹಾಗೆ ಮೌನವಾಗಿದ್ದ. ಪ್ರೀತಿಯುಳ್ಳ ದೇವಜನರೇ, ಆ ತಪ್ಪಿ ಹೋದ ಮಗನು ಹೇಗೆ ಸ್ತೋತ್ರ ಬಂದಾಗ ತಂದೆ ಪ್ರೀತಿಸಿ ಸೇರಿಸಿಕೊಂಡನೋ, ಅದೇ ವಿಧದಲ್ಲಿ ನಾವು ಸಹ ಇತರರನ್ನು ಸೇರಿಸಿಕೊಳ್ಳೋಣ, ಪ್ರೀತಿಸೋಣ. ಮಾಡಿದ ತಪ್ಪಿಗೆ ನಾವು ಕ್ಷಮಿಸುವವರಾಗಿರೋಣ. ಸ್ತೋತ್ರ ಕ್ರೈಸ್ತರಾದ ನಮಗೆ ಇರಬೇಕಾದದ್ದು ತಂದೆಯ ಮನಸ್ಸು. ಆ ತಂದೆಯ ಮನಸ್ಸು ನಮ್ಮಲ್ಲಿ ಇರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಪರಲೋಕದ ತಂದೆಯಾಗಿದ್ದೀರಪ್ಪ. ನಿಮ್ಮ ಮನಸ್ಸು ಸ್ವಾಮಿ ದೇವರೇ, ಹೇಗೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕೆಟ್ಟು ಹೋದ ಕುಮಾರನು ತಿರುಗಿ ಬಂದಾಗ ಸೇರಿಸಿಕೊಂಡರು, ಅದೇ ವಿಧವಾದ ಪ್ರೀತಿ ನಿಮ್ಮ ಪ್ರೀತಿ ಸ್ವಾಮಿ ಅಪ್ಪ. ಆ ವಿಧವಾದ ಪ್ರೀತಿ ನಮ್ಮಲ್ಲಿ ಇರುವಂತೆ, ಆ ತಂದೆಯ ಮನಸ್ಸು ನಮ್ಮಲ್ಲಿ ಇರುವಂತೆ ನಮಗೆ ಸಹಾಯ ಮಾಡ್ರಪ್ಪ.
ದೇವರಪ್ಪ ತಂದೆಯ ಮನಸ್ಸಿನಿಂದ ಪ್ರತಿಯೊಬ್ಬರನ್ನು ದೇವರೇ ಕ್ಷಮಿಸುವಂತೆ, ಮನ್ನಿಸುವಂತೆ, ತಿರುಗಿ ಸೇರಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ವಾಕ್ಯ ಭಾಗಗಳನ್ನು, ವಿಡಿಯೋವನ್ನು ನೋಡಿದ ಪ್ರತಿಯೊಂದು ಕುಟುಂಬಗಳನ್ನು ನೀವು ಧಾರಾಳವಾಗಿ ಆಶೀರ್ವಾದ ಮಾಡಿರಿ, ಬಲಪಡಿಸ್ರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಆ ತಂದೆಯ ಮನಸ್ಸುಳ್ಳವರಾಗಿ ನಾವು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.